ಮತಾಂಧರ ಮೆಚ್ಚಿಸುವ ಕಾಂಗ್ರೆಸ್ ನಡೆಗೆ ಹೈಕೋರ್ಟ್ ಅಂಕುಶ. ಗಿರೀಶ್ ಭಾರದ್ವಾಜ್ ಪಿಟಿಷನ್ಗೆ ಅಸ್ತು ಎಂದ ಕೋರ್ಟ್. ಆಳಂದ ದರ್ಗಾ ಗಲಭೆಗೆ ಸಂಬಂಧಿಸಿದ ಪ್ರಕರಣ ಸೇರಿದ ಹಾಗೆ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲು ಉದ್ದೇಶಿಸಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದ ನಿರ್ಧಾರಕ್ಕೆ ಕರ್ನಾಟಕ ಹೈಕೋರ್ಟ್ ತಡೆ ನೀಡಿದೆ. ಕೋರ್ಟ್ನ ಮಧ್ಯಂತರ ಆದೇಶವು ಮುಂದಿನ ವಿಚಾರಣೆಯವರೆಗೆ ನಿರ್ಧಾರವನ್ನು ತಡೆ ಹಿಡಿದಿದೆ. ಗಿರೀಶ್ ಭಾರದ್ವಾಜ್ ವರ್ಸಸ್ ಕರ್ನಾಟಕ ರಾಜ್ಯ ಪ್ರಕರಣದಲ್ಲಿ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ 321 ರಾಜ್ಯವು ಅನ್ವಯಿಸಿದ್ದಲ್ಲಿ ದೋಷ ಇದೆ ಅಂತ ಹೈಕೋರ್ಟ್ ಪೀಠವು ಈ ತಡೆಯಾಜ್ಞೆಯನ್ನ ಜಾರಿಗೊಳಿಸಿದೆ. ಕಲಬುರಗಿ ಜಿಲ್ಲೆಯ ಆಳಂದದ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾ ಗಲಭೆಗೆ ಸಂಬಂಧಿಸಿದ 13 ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಿಂಪಡೆಯಲು ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ನೀಡಿತ್ತು. ಆಗ ವಿಧಾನಸಭಾ ಅಧ್ಯಕ್ಷರಾಗಿದ್ದ ಯುಟಿ ಖಾದರ್, ಈಗಿನ ಗೃಹ ಸಚಿವರಾಗಿರುವ ಮತ್ತು ಆಗ ಪಂಚಾಯತ್ ರಾಜ್ ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರ ಲಿಖಿತ ಶಿಫಾರಸ್ಸಿನ ಮೇರೆಗೆ ಕರ್ನಾಟಕ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿತ್ತು. ಕಾನೂನಾತ್ಮಕವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಗೃಹ ಸಚಿವರಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಮರ್ಥಿಸಿಕೊಂಡಿದ್ದರು. 2022 ಮಾರ್ಚ್ 1 ಮಹಾಶಿವರಾತ್ರಿ ನಿಮಿತ್ತ ಶಿವಲಿಂಗದ ಶುದ್ಧೀಕರಣ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಶಿವಲಿಂಗಕ್ಕೆ ಪೂಜೆ ನಡೆಯಬಾರದು ಅಂತ ಕಿಡಿಗೇಡಿಗಳು ದರ್ಗಾದ ಸುತ್ತಲೂ ಕಬ್ಬಿಣದ ಗೇಟ್ಗಳನ್ನು ನಿರ್ಮಿಸಿ ಬಿದಿರು ಕಟ್ಟಿಗೆಗಳನ್ನು ಹಾಗೂ ಹಿಡಿಗಾತ್ರದ ಕಲ್ಲುಗಳನ್ನು ತಂದು ಸಂಗ್ರಹಿಸಿ ಶುದ್ಧೀಕರಣ ಪೂಜೆಗೆ ಬರ್ತಾ ಇದ್ದಂತಹ ಹಿಂದೂಗಳ ಮೇಲೆ ದಾಳಿ ನಡೆಸಿದರು. ಪೊಲೀಸರ ಮೇಲೂ ಕಲ್ಲು ತೂರಾಟ ನಡೆಸಿ ಜಿಲ್ಲಾಧಿಕಾರಿಗಳ ವಾಹನವನ್ನು ಜಖಂ ಮಾಡಿದರು. ಇದರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು.